ಸ್ನೇಹಿತರೆ, ಇವತ್ತು ನಡೆದ ಲೆಕ್ಕಶಾಸ್ತ್ರ ಅಕೌಂಟೆನ್ಸಿ ಎಕ್ಸಾಮ್ ಎಲ್ಲರದು ಹೇಗಾಯ್ತು? ಬಹಳಷ್ಟು ಖುಷಿ ಆಯ್ತು ನನಗೆ. ನಾನು ಇಡೀ ಪೂರ್ತಿ ರಾತ್ರಿ ಏನಿದಿಲ್ಲ ನಿದ್ದೆನ ಮಾಡಿದಿಲ್ಲ ಆಯ್ತಾ. ಪ್ರಾಬ್ಲಮ್ಗಳು ಸಾಲ್ಯೂಷನ್ ಮಾಡಿ ಹಾಕ್ತಾನೆ ಇದ್ದೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಿದಿರಲ್ಲ, AS26 ಪ್ರಕಾರನೇ ಕೇಳಿದಾನೆ, ಗೇನ್ ರೇಷನ್ ಕೇಳಿದಾನೆ, ಕಂಪಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕೇಳಿದಾನೆ. ನಾನು ಬೆಳಗ್ಗೆ ಮಾರ್ನಿಂಗ್ ನಲ್ಲಿ ವಿಡಿಯೋ ಹಾಕಿದೆ ಆಯ್ತಾ. ಅದು ಕೂಡ ಕಾಮನ್ ಸೈಜ್ ಮೇಲೆ ಕೇಳಿಲ್ಲ. ನಾ ಅಂತ ಇದೆ ಕಾಮನ್ ಸೈಜ್ ಕೇಳ್ತಾನಂತ ನನಗೇನೋ ಡೌಟ್ ಬಂತು. ಅದಕ್ಕೆ ನಾನು ಕಂಪಾರಿಟಿವ್ ಬ್ಯಾಲೆನ್ಸ್ ಶೀಟ್ ಹಾಕಿದೆ ಬೆಳಗ್ಗೆ ಎದ್ದ ತಕ್ಷಣ ವಿಡಿಯೋ ಆಯ್ತಾ. ಮತ್ತು ಜರ್ನಲ್ ಎಂಟ್ರೀಸ್ ನಾನು ಏನು ಕೊಟ್ಟಿದ್ದಾನಲ್ಲ ಅದೇ ಸ್ವಲ್ಪ ಏನು ಚೇಂಜ್ ಮಾಡಿ ಕೊಟ್ಟಿದ್ದಾನೆ. ಟ್ರೇಡಿಂಗ್ ಇಲ್ಲಿ ರಾಜೇಶ್ವರಿ ಏನೋ ಸಮಥಿಂಗ್ ಕೊಟ್ಟಿದ್ದಾನೆ, ನಾನು ಹೇಳೋದು ಪಲ್ಲವಿ ಟ್ರೇಡಿಂಗ್ ಏನೋ ಇದೆ ಮೇ ಬಿ ಆಯ್ತಾ. ಸೊ 100 ಅಂಕದ ಪ್ರಶ್ನೆಯಲ್ಲಿ ಏನ್ರಿ ಇಷ್ಟೊಂದು ಈಸಿ ಕ್ವಶನ್ಸ್ ಕೇಳಿದಾನೆ ಮತ್ತು 6 ಮಾರ್ಕ್ಸ್ ನಲ್ಲಿ ಬಹಳ ಈಸಿ ಕ್ವಶನ್ ಕೇಳಿದಾನೆ. ಸೊ ನನಗೆ ಕ್ವಶನ್ ಪೇಪರ್ ನೋಡಿ ಬಹಳ ಖುಷಿ ಆಯ್ತು. ಮತ್ತು 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ನಾ ಹೇಳಿದನಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ನಲ್ಲಿ ಬರುತ್ತೀರಿ ಅಂತ ನಾನು ಇನ್ಸ್ಟಾ ಸ್ಟೋರಿನಲ್ಲಿ ಕೂಡ ಹಾಕಿದೆ, ಟೆಲಿಗ್ರಾಮ್ ನಲ್ಲಿ ಕೂಡ ಹೇಳಿದ್ದೀನಿ, ನನಗೆ ಬೆಳಗ್ಗೆ ಒಂದು ವಿಡಿಯೋನಲ್ಲಿ ಕೂಡ ಹೇಳಿದ್ದೀನಿ ಆಯ್ತಾ. ಇವಾಗ ಬಿಸಿನೆಸ್ ಸ್ಟಡೀಸ್ ನೆಕ್ಸ್ಟ್ ಎಕ್ಸಾಮ್ ಬಿಸಿನೆಸ್ ಸ್ಟಡೀಸ್ ಇದೆ. ಡೋಂಟ್ ವರಿ, ಇಂಗ್ಲಿಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಅದೀನಿ. ಓಕೆ, ನಾನು ಡೆಫಿನೆಟ್ಲಿ 1 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಬಗ್ಗೆ ಏನು ವರಿ ಮಾಡ್ಕೊಂಡು ಹೋಗ್ಬೇಡ್ರಿ. ಮತ್ತು ಇವಾಗ ಹೆಂಗೆ ಇಲ್ಲಿ ಇವಾಗ ಗೇನ್ ರೇಷಿಯೋ ಮೇಲೆ ಏನು ಕೇಳಿದಾನೆ, ಟ್ವಿಸ್ಟ್ ಮಾಡಿ ಕೇಳಿದಾನೆ. ಏನೋ 1/, ಏನು ಕೇಳಿದಾನೆ ನೋಡಿ ಗೇನ್ ರೇಷಿಯೋ, ಹಾಗೆ ಟ್ವಿಸ್ಟ್ ಮಾಡಿ ಕೇಳ್ತಾ ಇರ್ತಾನೆ. ಎಲ್ಲಿ ಬಿಸಿನೆಸ್ ಸ್ಟಡೀಸ್ ನಲ್ಲಿ ಕೂಡ ಏನು ಕೇಳ್ತಾನೆ, ಇವಾಗ ಪ್ರಶ್ನೆಗೆ 1, 2 ಲೈನ್ ಅಥವಾ 3 ಲೈನ್ ಮಾಡಿ ಕೇಳಬಹುದು ಬಿಸಿನೆಸ್ ಸ್ಟಡೀಸ್ ನಲ್ಲಿ. ಈ ರೀತಿ ಮಾಡ್ತಾನೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ನಲ್ಲಿ. ಬಿಸಿನೆಸ್ ಸ್ಟಡೀಸ್ ನಲ್ಲಿ ಸ್ವಲ್ಪ ವೆರೈಟಿ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳ್ತಾನೆ. ಕ್ವಶನ್ಸ್ ಅದೇ ಇರುತ್ತೆ, ಕನ್ಫ್ಯೂಸ್ ಮಾಡಕ್ಕೆ ಕ್ವಶನ್ಸ್ ಈ ರೀತಿ ಕೇಳ್ತಾನೆ ಆಯ್ತಾ. ಕ್ವಶನ್ಸ್ ಅದೇ ಇರುತ್ತೆ, ನೀವು ಅರ್ಥ ಮಾಡ್ಕೋಬೇಕಷ್ಟೇ. ಸೊ ಎಲ್ಲ ವಿದ್ಯಾರ್ಥಿಗಳ ಎಕ್ಸಾಮ್ ಹೇಗಾಯ್ತು ಕಮೆಂಟ್ ಮಾಡಿ. ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.